ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ವಿಜಯೋತ್ಸವ. ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆಯಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮದಲ್ಲಿ ತಾಲೂಕು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ನಾಗರಾಜ ಮಡಿವಾಳರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ ಮಡಿವಾಳರು ಮಾತನಾಡಿದರು. ಗುಡ್ಡಪ್ಪ ಬೇನ್ಮರದ, ಮಾರ್ತಾಂಡಪ್ಪ ಗಂಜಿಗಟ್ಟೆ, ಕಾಸಿಂ ಸಾಬ್ ತೆಗ್ಗಿನಮನಿ, ರಾಮಣ್ಣ ಜಿಡ್ಡಿಮನಿ, ಫಕೀರಪ್ಪ ಕರಿನಿಂಗಣ್ಣವರ, ದಿವಾನ್ ಸಾಬ್ ತೆಗ್ಗಿನಮನಿ, ಪರಸಪ್ಪ ಮಾರ್ತಾಂಡಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕಾಂಗ್ರೆಸ್ ಪಕ್ಷದ ಇವತ್ತೇನು ಬಾಗಲಕೋಟೆ ಮತ್ತು ದಾವಣಗೆರೆಯ ಉಪಚುನಾವಣೆ ಇತ್ತು, ಆ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಸಹ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು, ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು, ನೂರಾರು ಮುಖಂಡರು ಮತ್ತು ಕಾರ್ಯಕರ್ತರು ಕೂಡಿ ಇವತ್ತಿನ ನಮ್ಮ ಸರ್ಕಾರ ಏನು ಪಂಚ ಗ್ಯಾರಂಟಿಯ ಅನುಷ್ಠಾನ ಘೋಷಣೆಯನ್ನು ಮಾಡಿತ್ತು. ಬಡವರಿಗೆ ಮುಟ್ತಕ್ಕಂಥ 2,000 ರೂಪಾಯಿ ಇರ್ಬೋದು, ಕರೆಂಟ್ ಉಚಿತ ಇರ್ಬೋದು, ಬಸ್ ಪ್ರಯಾಣದ ಉಚಿತ ಇರ್ಬೋದು, ಹಾಗೂ ವಿದ್ಯಾರ್ಥಿಗಳಿಗೆ ಇರ್ಬೋದು, ಉಚಿತ 10 ಕೆಜಿ ಅಕ್ಕಿ ಕೊಡೋದಿರ್ಬೋದು, ಅನೇಕ ಕಾರ್ಯಕ್ರಮ ಬಡವರ ಪರವಾಗಿ ನಮ್ಮ ಸರ್ಕಾರ ಕಳೆದ 3 ವರ್ಷದಿಂದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಉಪಚುನಾವಣೆಯಲ್ಲಿ ಬಾಗಲಕೋಟೆಯ ಮತಕ್ಷೇತ್ರದ ಮತದಾರ ದೇವರುಗಳು ನಮ್ಮ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಬಹುಮತದಿಂದ ಮತವನ್ನು ಹಾಕಿ ಅಧಿಕ ಮತ 20,000 ಮತದ ಅಂತರದಿಂದ ಹೀನಾಯ ಸೋಲಿನ ಬಿಜೆಪಿಯನ್ನು ಸೋಲಿಸಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ. ಆ ಗೆಲುವನ್ನು ಸಹ ಕೂಡ ಇವತ್ತು ದಾವಣಗೆರೆ ಗೆಲುವನ್ನು ಸಾಧಿಸಿದೆ. ಎರಡೂ ಕ್ಷೇತ್ರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಪಕ್ಷಕ್ಕೆ ಕೈ ಬಲಪಡಿಸಿದಂಥ ಈ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮೇಶ್ವರ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮತ್ತು ರಾಮಗಿರಿಯ ಸಮಸ್ತ ನನ್ನ ಪಕ್ಷದ ಮುಖಂಡರ ಪರವಾಗಿ ಇವತ್ತು ಸಿದ್ದರಾಮಯ್ಯದಿಂದ ನಾವು ಇಲ್ಲಿ ರಾಮಗಿರಿ ಗ್ರಾಮದಲ್ಲಿ ಉಮೇಶ್ ಮೇಟಿಯವರ ಪರವಾಗಿ ಹಾಗೂ ಶಿವಶಂಕರ ಪರ ಮೊಮ್ಮಗನಾದಂಥ ನವೀನ್ ಕಟ್ಟಪ್ಪರವರ ಇವತ್ತೇನು ಗೆಲುವಿಗೆ ಎರಡೂ ಕ್ಷೇತ್ರದ ಜನ ನಮ್ಮ ಪಕ್ಷದ ಕೈಯನ್ನು ಬಲಪಡಿಸಿದ್ದಾರೆ. ಹಾಗಾಗಿ ಇವತ್ತೇನು ಬಡವರ ಪರವಾಗಿ ಕೆಲಸವನ್ನು ನಮ್ಮ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮ ಬಡವರ ಪಕ್ಷ ಏನು ಕೆಲಸವನ್ನು ಸಾಧನೆಯನ್ನು ಮಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತೇನು ಪಂಚ ಗ್ಯಾರಂಟಿಯ ಅನುಷ್ಠಾನವನ್ನು 5 ಗ್ಯಾರಂಟಿ ನಾನು ಸತತವಾಗಿ ಕೊಡ್ತೀನಿ ಅಂತ ಏನು ಘೋಷಣೆಯನ್ನು ಮಾಡಿದ್ರು, ಆ ಘೋಷಣೆ ಹೇಳ್ತಕ್ಕಂಥ ಮಾತುಗಳನ್ನು ನಡೆದುಕೊಂಡು ಬಂದಿದೆ. ಸರ್ಕಾರದಲ್ಲಿ ಬಹಳ ಅಚ್ಚುಕಟ್ಟವಾಗಿ ಕೆಲಸವನ್ನು ಜರುಗಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತೇನು ಆದೇಶವನ್ನು ಮಾಡಿದ್ರು, ಇವತ್ತು ಉಮೇಶ್ ಮೇಟಿಯವರ ಗೆಲುವಿಗೆ ಇವತ್ತು ಪಂಚ ಗ್ಯಾರಂಟಿಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹೋಗಿ ನಿಂತ್ಕೊಂಡು 8 ದಿನದ ಕಾಲ ಚುನಾವಣೆ ಮಾಡಿ ಮತ ಸೆಳೆಯುವಂಥ ಕೆಲಸವನ್ನು ನಮಗೇನು ಸರ್ಕಾರ ನೇಮಕ ಮಾಡಿತ್ತು ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿದ್ದೀವಿ.